ಅಲ್ಲಿ ರರಿಗೆ ಖರ್ಚಿಗೆ ಅಂದ್ರೆ ತೋರಿಸ್ಕೊಂಡು ಮತ್ತೆ ಹೊಳ್ಳಿ ಊರಿಗೆ ಬಂದಾಗ ಒಂದು ತಿಂಗಳು ಏನೋ ಮತ್ತೆ ಹೊಳ್ಳಿ ಭೇಟಿ ಆಗಂದ್ರಂತ್ರೆ ಅದಕ್ಕೆ ಅದೊಂದು ಮುಗಿಸ್ಕೊಂಡು ಬರ್ತೀನಿ ರೀ ಅಂತ ಫೋನ್ ಹಚ್ಚಿದ್ರು. ತವ್ರ ಮನೆ ಈಗ ಅವ್ರು ಬಂದು ಕೂಡಲೇ ಬೇಕಾದ್ರೆ ಅದನ್ನ ಸಂಜೆನ ಬೂದಿ ಹಚ್ಚ್ರಿ ಒಂದು ನೀರಾಗ ಕುಡಿಸ್ರಿ ಒಂದು ಕುಡ್ರಿ ಕಮ್ಮಿ ಅನಿಸ್ತತಿ ಅಮಾವಾಸ್ಯೆಗೆ ಕರ್ಕೊಂಬರ್ರಿ. ಇವ್ರು ಕರ್ಕೊಂಬಂದ್ರೆ ನಡೀತಿದ್ದೇನ್ರಪ್ಪ? ಯಾರ ಕರ್ಕೊಂಡ್ ಅವರು ದೂರ ಆಕೈತಂತ ಮನಸ್ಸು ಮಾಡಲಿಲ್ಲ. ಆ ಸರಿನ ಹೇಳಿದ್ರಿ ನೀವು ಕರ್ಕೊಂಬರ್ರಿ ಈಗ ಅಮಾವಾಸ್ಯೆ ಅಂತ ಹೇಳಿ. ಯಾರ ಕರ್ಕೊಂಬರ್ರಿ. ನಾ ಏನಂತೀನಿ, ಏನ್ ನಿಜವಾದ ಹಂತದಲ್ಲಿ ಔಟ್ ಆಗೈತೋ ಅಥವಾ ಯಾವ್ದಾರ ಕಾಡಾಟ ಐತೋ ಯಾರು ಏನಾರು ಮಾಡಿಸಾರೋ ಅಥವಾ ಯಾಕೆ ಹಿಂಗಾದ್ರು ಅನ್ನೋದು ಕಂಡು ಹಿಡಿತೀನಿ ಕರ್ಕೊಂಬರ್ರಿ. ಆರಾಮ್ ಮಾಡಿದ್ರೆ ಮಾಡಿ ತೋರ್ಸತ್ತೀವಿ. ಆದ್ರೆ ಡಾಕ್ಟರ್ ಗಡ್ಡಿ ದುಡ್ಡು ಹೋಗುದಿಲ್ಲ ಅಲ್ಲೇ, ದುಡ್ಡು ಹೋಗುದಿಲ್ಲ, ಕೇಸ್ ಮಾತ್ರ ಆರಾಮ್ ಆಕಾವ. ಅವ್ರ ತಂದೆ ತಾಯಿ ಗುಳಿಗೆ ಬಿಡಬಾರ್ದು ಅಂತಾರೆ. ಒಟ್ಟ ಗುಳಿಗೆ ಈಗ ಅಪ್ಪಾರ ಹತ್ರ ಬಂದ್ರೆ ಗುಳಿಗೆ ನಮ್ಮ ಲೆಕ್ಕ ರೀ. ಹಂಗಾಗಿ ಸುಮ್ಮನೆ ಸ್ಟಾಪ್ ಆಯ್ತು. ಅದು ನೋಡ್ರಿ, ಗುಳಿಗೆ ತಗೊಂಡ್ವಲ್ರಿ ಅಕ್ಕ. ಆದ್ರೆ ದೇವ್ರ ಮ್ಯಾಗ ಒಂದು ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಕೊಂಡ್ರೆ ಮಾತ್ರ ಯಾವ ದೇವರಾದ್ರೂ ಆರಾಮ್ ಮಾಡ್ತಾರೆ. ಮತ್ತೆ ನಂಬಿಕೆನೂ ಇಲ್ಲ, ಡಾಕ್ಟರ್ದ ನಂಬಿಕೆ, ನಮಗ್ ಗುಳಿಗೆದ ನಂಬಿಕೆ ಅಂದ್ರೆ ಅದು ಮೆಂಟಲ್ ಹೊರ ಏನೈತಪ್ಪ ಅಂದ್ರೆ ಒಂದು ಗುಳಿಗೆ ಕೊಟ್ಟ 3 ತಾಸು ಟೈಮ್ ಅದಕ್ಕೆ ತಪ್ಪು ಬರ್ತೈತಿ, ಮತ್ ಬರ್ತೈತಿ, ಮಕ್ಕೊಂಡು ಅಲ್ಲೇ ಮಕ್ಕೊಂಡ್ಬಿಡ್ತೈತಿ. 3 ತಾಸನ ಏನ್ ಬೇಕಾದ ಅಲ್ಲಿ ಯಾವ್ದು ಗೊತ್ತಾಗುದಿಲ್ಲ. ಮತ್ತೆ 3 ತಾಸಿನ ಮ್ಯಾಗ ಮತ್ತೆ ಬ್ರೈನ್ ಅದು ಚಾಲೂ ಆಗತ್ತೆ. ಹಂಗೆ ಅದು ಗುಳಿಗೆ ಶಕ್ತಿ 3 ತಾಸು. ದೇವರ ಶಕ್ತಿ ಕೊನೆ ಉಸಿರು ಹೋಗೋ ಮಟ ದೇವರ ಶಕ್ತಿ. ಡಾಕ್ಟರ್ ಯಾವಾಗಲೂ 3 ತಾಸು ಬದುಕಿಸಬಹುದು. 3 ತಾಸಿನ ವೈಭವ. ಗುಳಿಗೆ ತಗೊಳ್ಳುವಂತ ನಾ ಈಗೇನಿಲ್ಲ ನೋಡ್ಲಾರ್ದು ಏನು. ಅಪ್ಪಾಜಿ ನೋಡಿದ್ರಿ, ಬಂದಿದ್ರಿ, ಅವ್ರ ಅಪ್ಪಾಜಿ ಬಂದಿದ್ರು. ಇವರು ಅವ್ರ ಅಪ್ಪಾಜಿನ ಕಡೆ ಕಳಿಸಿದ್ರು ಚಿಚ್ಚೋಳಿ ತಾಲೂಕು ಖರ್ಚಿಗೆ ಅವ್ರ ಊರು. ಅಲ್ಲಿಂದ ಬರಾಕ್ ಹೇಳಿದ್ರಿ ಇವರು. ಯಾಕೆ ಅವ್ರ ಮಗಳು ಅವ್ರ ಸೇಫ್ಟಿ ಇರ್ರಿ. ನಾವು ಮತ್ತೆ ಅಲ್ಲಿ ಕರ್ಕೊಂಡು ಬಂದು ಕರ್ಸಿದ್ರು. ಅವರು ನೀವು ಗುಳಿಗೆ ಬಿಡ್ರಿ, ನಾನು ಔಷಧ ತೊಗೊಂಡಿದ್ವಿ. ಅವರು ಗುಳಿಗೆ ಬೇಡ ಅಂತ ಅದಕ್ಕೆ ಸುಮ್ಮನೆ ಬರ್ರಿ ಇಷ್ಟೇ. ಅವಾಗ ಅದು ಗುಳಿಗೆ ಬೇಡ ಅಂತ ಗದಿಗೆ ಮಾಡಿ ಬಿಟ್ಟು ಬಿಟ್ಟು ಆರಾಮ ಆಗ್ಬಿಡ್ತಿದ್ನಲ್ಲ ಇಷ್ಟೊತ್ತಿಗೆ. ಹಠ ತೊಡಬೇಕಲ್ಲಿ ಅವರು ಮತ್ತೆ ಗುಳಿಗೆ ಬಿಡಬಾರ್ದು ಮತ್ತೆ ನಮ್ಮನ್ನ ಜಗ್ತದೆ ಅಂತ ಅವ್ರು ಅಂತಾರೆ. ನೋಡ್ರಿ, ಯಾರು ಬರ್ತಾರೆ ಅವ್ರ ಇಚ್ಛಾ ಇದ್ರೆ ಬಾ ಅಂತ ಹೇಳ್ರಿ. ಯಾಕಂದ್ರೆ ಕೆಲವೊಂದು ಕೇಸು ದವಾನು ಬೇಕು, ದುವಾನು ಬೇಕು. ಕೆಲವೊಂದು ಕೇಸ್ಗೆ ದುವಾ ಬೇಕು, ದವಾ ಬೇಡ. ದೇವ್ರ ಆಶೀರ್ವಾದ ಇದ್ರೆ ಸಾಕು. ನಾವು ಸಹಾಯ ಕಟ್ಟಿದೀನಿ ಹೋಗಿ ಅಣ್ಣವ್ರು ಉಳ್ದ ಬಿಡ್ತಾರ. ಎಲ್ಲಿ ದೇವ್ರ ಮರ ಎತ್ತಾರೆ ಗುಳಿಗೆ ಅಣ್ಣವ್ರು ಮತ್ತೆ ಗುಳಿಗೆ ಮೇಲೆ ಒಮ್ಮೆ ಅದು ಹೋಗುದಲ್ಲ. ಇಂಥವೆಲ್ಲ ಜಗ್ ಪವಾಡ ನಾವು, ಜಗ್ ರಿಗಾಡ್ ನಾವು. ನಾನು ಅಂತೀನಿ ಕರ್ಕೊಂಬರ್ರಿ. ಇಲ್ಲೇ ದಳಗ ಗೋವಿಂದಗೌಡ್ರ ಮಠ ಹಳೆ ಪೋಸ್ಟ್ ಆಫೀಸ್ ಅಂತ ರೈಲ್ವೆ ಸ್ಟೇಷನ್ ಮುಂದೆ ಗೋವಿಂದಗೌಡ ಅಂತಾರ ಅವ್ರಿಗೆ. ಈ HK ಪಾಟೀಲ್ ಸಂಬಂಧಿಕರ ಅವ್ರ ಮನೆಗೆ ಹೆಚ್ಚಿನ ರೋಗದಿತ್ತು ಒಂದು. ಅವರು ಸುಶಿ ಧರ್ಮಗೊಂಡ್ಲಿ ಅಂಥ ರೋಗ ಇವ್ರಿಗೆ ಯಾರಿಗೆ ಅಂಥ ರೋಗದಾಗಿದ್ದು. ಸಾಯರ ಬಡ್ಡಿ ಉಳಿಸಾರ ನನ್ನ ಮ್ಯಾಗ ಬರ ಹಾಕಿಬಿಡ್ರಿ, ನಿಂಬೆಹಣ್ಣು ತಿನ್ನಿಸ್ರಿ, ಕರ್ಕೊಂಬರಿ ಒಂದು 5 ಅಮಾವಾಸ್ಯೆ ಅಂದ್ಬಿಟ್ಟು ಅಂತ ಕಾಲು ಕೈ ಕಟ್ಟಿ ಹಾಕೊಂಬಂದ್ರು. ಅವ್ರು ಒಂದು 2 ಅಮಾವಾಸ್ಯೆ. 3ನೇ ಅಮಾವಾಸ್ಯೆಗೆ ಹಗ್ಗನು ಬಿಚ್ಚರು, ಎಲ್ಲ ಬಿಚ್ಚರು. ತಾನ ಬಂದು ಗಾಡ್ಯಾಗ ಕುತ್ಕೊಂಡು 4ನೇ ಅಮಾವಾಸ್ಯೆಗೆ ಮಾತಾಡಕ್ ಹತ್ತಿಳು, ಉಣ್ಣಾಕ್ ಹತ್ತಿಳು. 5ನೇ ಅಮಾವಾಸ್ಯೆಗೆ ಆರಾಮದಿನ ಎದ್ದ ಅಂತೇಳಿ ಸಕ್ಕರೆ ಇಸ್ಕೊಂಡು ಬಾಳ ಆಕೆ ಮತ್ತೆ ಮಾಡಿ 2 ಮಕ್ಕಳು ಹಡಿದ್ರು, 1 ಗಂಡು 1 ಹೆಣ್ಣು. ಆಕೆ ಮಗಳಿಗೆ ಡಾಕ್ಟರ್ ತೀಗೆ, ದೊಡ್ಡ ಡಾಕ್ಟರ್ ತೀ ಇದ ಊರಾಗ ಅಪ್ಪಾಜಿ ಆರಾಮದಕ್ಕೆ ಮಗಳು. ಈಗ ಮತ್ತೆ ನಮ್ಮ ಮಿಸ್ಸಸ್ಗೆ ಒಂದು ಲಿಂಬೆಹಣ್ಣು ತಿನ್ಸಿ ಎಲ್ಲ ಹೋಗ್ಲಿ ಒಂದ ಸಲ ಯಾವಲ್ಲೇ ನಿಮ್ಮ ಹತ್ರ ನನ್ನ ಮಿಸ್ಸಸ್ ಪ್ರೇಮ ಒಂದ ಲಿಂಬೆಹಣ್ಣು ಅವೆಲ್ಲ ನಂಬಿಕೆ ಅವರಿಗೆಪ್ಪ. ನಂಬಲಾರದವ್ರಿಗೆ ನಂಬಲಾರ್ದಂಗೆ ನೋಡಮ್ಮ ಅವ್ರನ್ನ ಕರೆಸ್ರಿ. ನಮ್ಗೆ ಬಂದು ಗದ್ದಿಗೆ ಮ್ಯಾಗ ಕೇಳಿ ಆರಾಮ ಆಗುತ್ತ, ಆರಾಮ್ ಮಾಡ್ತೀನಿ, ಆರಾಮ ಆಗೋದಿಲ್ಲ ಅದನ್ನ ಹೇಳೇ ಬಿಡ್ತಾನ. ಈಗ ಉಳಿದ ಕೆಲಸಕ್ಕೆ ನಾ ಬಂದ ವಿಷಯ ಶ್ರಾವಣ